ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕೂಲ್ ರಜೆ ಇದೆ, ಇಷ್ಟು ಬೆಳಗ್ಗೆ ಇಷ್ಟು ಚಳಿಲಿ ಎಂತಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದು ನಮ್ಮ ಹತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ಫುಲ್ಲು ಚಳಿ, ಕತ್ಲೆ ಇದೆ, ಇನ್ನೂ ತುಂಬಾ ಚಳಿ ಇತ್ತು. ಆದರೂ ನಾನು ಇವತ್ತು ರಜೆ ಇರೋದ್ರಿಂದ ಪಾಪು ಫುಲ್ಲು ಊರು ಅಂತಲೇ ಇರ್ತಾಳೆ. ಸ್ಕೂಲ್ ರಜೆ ಕೊಟ್ಟರೆ ಸಾಕು ಫಸ್ಟ್ ಊರಿಗೆ ಹೋಗಬೇಕು, ಲಹರಿ ಎಲ್ಲಿರ್ತಾಳೆ ಅಲ್ಲೋಗಬೇಕು. ಹಾಗಾಗಿ ಹಠ ಮಾಡ್ತಾಯಿದ್ಲು. ನಾನು ಒಂದು ಫಂಕ್ಷನ್ ಬೇರೆ ಇತ್ತು, ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹೊರಡೋಣ, ಮತ್ತೆ ವಾಪಸ್ ಬರೋಕ್ಕಾಗಲ್ಲ 2 ಡೇಸ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ಅದು ಮುಗಿಸ್ಕೊಂಡು ಊರಿಗೂ ಹೋಗೋಣ ಹಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಬೇಗ ರೆಡಿ ಆಗೋಣ, ಫಂಕ್ಷನ್ನು ಮುಗಿಸ್ಬೇಕಲ್ವ. ಹಾಗಾಗಿ ಹೋಗೋಕ್ಕೆ ಊರಿಗೆ ಲೇಟ್ ಆಗುತ್ತೆ. ನಾನು ಇಲ್ಲಿ ಫಂಕ್ಷನ್ಗೆ ಹೋಗೋದು ಲೇಟ್ ಆದರೆ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಬೇಗ ಎದ್ದು ನೋಡಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡ್ದು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೆ ಕ್ಲೀನ್ ಮಾಡಿಕೊಂಡು ನೋಡಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಎಷ್ಟು ಸಮಾಧಾನ ಆಗುತ್ತೆ, ಸ್ವಲ್ಪ ಖುಷಿ ಅನಿಸುತ್ತೆ. ಹಾಗಾಗಿ ತಿಂಡಿ ಬೇರೆ ಮಾಡೋದಿರಲಿಲ್ಲ, ಹಾಗಾಗಿ ಬೇಗನೆ ನಂದು ಕೆಲಸ ಮುಗೀತು. ಹಾಗಾಗಿ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾನು ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ. ಏಕೆ ಅಂದರೆ ನಾನು ಊರಿಗೆ ಹೋಗ್ಬೇಕಲ್ವ, ಬಸ್ಸಲ್ಲಿ ಪಾಪನ್ನ ಕರ್ಕೊಂಡು ಪಾರ್ಟಿಗೆ ರೆಡಿಯಾಗೋ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ರೆ ಕಷ್ಟ ಆಗುತ್ತೆ ಹೋಗೋಕ್ಕೆ ಅಂತ. ಅದು ಬೇರೆ ಲಗೇಜ್ ಎಲ್ಲ ಇಟ್ಕೊಂಡು ಹೋಗಬೇಕು. ಸೊ ನಾನು ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ತಿಂಡಿ ನಾವು ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏಕೆಂದರೆ ತಿಂಡಿಗೆ ಅಲ್ಲೇ ಬನ್ನಿ ಅಂತ ಹೇಳಿದರು ಫಂಕ್ಷನ್ಗೆ. ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಗಳದು, ಅಂದರೆ ಚಿಕ್ಕ ಪಾಪು 1 ವರ್ಷದ್ದು ಬರ್ತ್ಡೇ ಪಾರ್ಟಿ ಇತ್ತು. ಹಾಗಾಗಿ ಬರ್ತ್ಡೇ ಫಂಕ್ಷನ್ ಮಾಡ್ತಾಯಿದ್ರು. ಅಂದರೆ ಅವಳು ಅಮ್ಮನ ಮನೆಯಿಂದ ಹೋದ್ಲಲ್ವ, 1 ವರ್ಷದ್ದು ಬರ್ತ್ಡೇ ಫಂಕ್ಷನ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಅಂದರು. ಮನೆಗೆ ಬಂದುಬಿಟ್ಟು ಕರೆದೋಗಿದ್ದಾರೆ. ಪಾಪ ರಜೆ ಇದ್ರೂ ಪಾಪನ ಊರಿಗೆ ಕರ್ಕೊಂಡೋಗ್ಬೇಕು ಅಂತ ಇದ್ರೂ ನಾನು ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗೋಣ ಪರವಾಗಿಲ್ಲ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಹೋಗೋಕ್ಕೆ ಅಲ್ಲಿಗೆ. ತಿಂಡಿ ಟೈಮ್ಗೆ ಹೋಗಿ ತಿಂಡಿ ತಿನ್ಕೊಂಡು ಬೇಗ ಅವಳಿಗೂ ಸ್ವಲ್ಪ ರೆಡಿ ಆಗಲಿಕ್ಕೆ ಹೆಲ್ಪ್ ಮಾಡು, ಬೇಗ ಬಾ ಅಂತ ಹೇಳಿದ್ಲು. ಪಾಪ 10-11 ಗಂಟೆ ಹೆಚ್ಚು ಕಡಿಮೆ ಮೇಲೆ ಹೆಚ್ಚು ಆಗುತ್ತೆ ಕೇಕ್ ಕಟ್ಟಿಂಗು. ಬಟ್ ಮನೆ ಹತ್ರ ಹೋಗ್ತಾಯಿದ್ದೀನಿ ನಾನು. ಮನೆ ಹತ್ರ ಅವಳಿಗೆ ಸ್ವಲ್ಪ ರೆಡಿಯಾಗೋಕ್ಕೆ ಹೆಲ್ಪ್ ಮಾಡಿದ್ರೆ ಬೇಗ ಹೋಗಿ ಬೇಗ ಕೇಕ್ ಕಟ್ಟಿಂಗ್ ಆದ ತಕ್ಷಣ ಬೇಗ ಊಟ ತಿನ್ಕೊಂಡು ಹೊರಟ್ಬಿಡೋಣ ಅಂತ ನಾನು ತುಂಬಾ ಪ್ಲ್ಯಾನ್ ಮಾಡಿದ್ದೀನಿ. ಹಿಂದಿನ ದಿವಸದಿಂದ ಬೇಗ ಎದ್ದೇಳಬೇಕು, ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ರೆಡಿಯಾಗಿ ಬೇಗ ಹೋಗೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೀನಿ. ಅದು ಬೇರೆ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ಅಷ್ಟು ದೂರ ಯಲಹಂಕ ಅಂದರೆ 1.5 ಅವರ್ ಆಗುತ್ತೆ ನಮಗೆ ಬಸ್ ಜರ್ನಿ. ಹಾಗಾಗಿ ಅವಳನ್ನ ಕರ್ಕೊಂಡು ನಾನು ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೇಕಲ್ವ, ಎಷ್ಟೊತ್ತಾಗುತ್ತೋ ಏನೋ, ನನಗೆ ಅದೇ ಟೆನ್ಷನ್ ಇತ್ತು. ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಣ ಅಂದರೆ ಪಾಪ ಅವಳು ಬೇಜಾರು ಮಾಡ್ಕೋತಾಳೆ. ಫಸ್ಟ್ ಟೈಮ್ ಕರೆದಿದ್ದಾಳೆ ಫಂಕ್ಷನ್ಗೆ, ಅಂದರೆ ಅವ್ರ ಮನೆ ಹತ್ರ. ಆದರೆ ಗಂಡನ ಮನೆ ಹತ್ರ ಫಂಕ್ಷನ್ ಅಂದರೆ ತವ್ರ ಮನೆ ಫಂಕ್ಷನ್ ಅಂದರೆ ತುಂಬ ಸತಿ ಹೋಗಿದ್ದೀವಿ ಅವ್ರ ಮನೆಗೆ. ಫೈನಲಿ ನಾನು ರೆಡಿಯಾಗಿ ಪಾಪುನ ರೆಡಿ ಮಾಡಿ ನೋಡಿ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಲಗೇಜೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಹೊರಡಬೇಕು, ಬಸ್ಗೆ ಹೊರಡಬೇಕು. ನನಗೆ ನೋಡಿ ಫುಲ್ಲು ಬೇಗ ಎದ್ದಿರೋದ್ರಿಂದ ನಿದ್ದೆ ಬರ್ತಾಯಿದೆ. ಬಸ್ಸಲ್ಲಿ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ನೋಡೋಣ, ನಮ್ಮ ರೂಟ್ ಬಸ್ ಗೊತ್ತಲ್ವ, ಫುಲ್ಲು ರಶ್ ಇರುತ್ತೆ. ಏನು ಮಾಡ್ತೀರೋ ಗೊತ್ತಿಲ್ಲ. ಬಟ್ ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ, ಅದು ಏನಾಗುತ್ತೆ ಹೋಗೋಷ್ಟರಲ್ಲಿ ಅನ್ನೋದು ನಮಗೆ ಐಡಿಯಾನೇ ಇಲ್ಲ. ಬಟ್ ನೋಡೋಣ. ಇವಳು ಖುಷಿ, ಪಾಪು ಖುಷಿ ಅಲ್ವಾ, ಅವಳು ಎಂಜಾಯ್ ಮಾಡ್ತಾಳೆ ಅಂದರೆ ನನಗೆ ಸ್ವಲ್ಪ ಖುಷಿ. ಬರ್ತ್ಡೇ ಅಂದರೆ ಪಾಪುನೂ ಇದ್ದರೆ ಸ್ವಲ್ಪ ಖುಷಿ ಅಲ್ವಾ ಅವಳಿಗೆ. ಬಲೂನ್ಸು ಡೆಕೋರೇಷನ್ ಎಲ್ಲ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಫೈನಲಿ ನಾವು ಫುಲ್ ಇಬ್ಬರು ರೆಡಿಯಾಗಿ ಹೊರಟ್ವಿ ಬಸ್ಸಿಗೆ. ಅಂದರೆ ಫಸ್ಟ್ ಅವ್ರ ಮನೆ ಹತ್ರ ಹೊರಡ್ತಾಯಿದ್ದೀವಿ. ಬೆಳಗ್ಗೆನೇ ನೋಡಿ ಫುಲ್ಲು ಹಿಮ, ವೈಟ್ ಹಿಮ ಬಿಡ್ತಿರುತ್ತಲ್ವ ಬೆಳಗ್ಗೆ. ಅದು ಇನ್ನೂ ಹೋಗೇ ಇಲ್ಲ. ಇವಾಗ ತಾನೇ ಬಿಸಿಲು ಸ್ಟಾರ್ಟ್ ಆಗಿದೆ ಜಾಸ್ತಿ. ಒಂಥರ ಸೂಪರ್ ಇರುತ್ತೆ ಬೆಂಗಳೂರಲ್ಲಿ ವಾತಾವರಣ. ಇನ್ನೂ ಹೊರಗೆ ಬೆಂಗಳೂರು ಬಿಟ್ಟು ಹೋಗ್ತಾ ಸೂಪರ್ ಕಾಣಿಸುತ್ತೆ. ಆದರೆ ನಾವಿಲ್ಲಿ ಬಸ್ಸಿಗೆ ಕಾದಿ ಎಷ್ಟೊತ್ತಾದರೂ ಬರಲಿಲ್ಲ. ಮಿಕ್ಕಿದ ಟೈಮಲ್ಲಿ ನಾವು ಬೇರೆ ಬಸ್ಗೆ ಹೋಗಕ್ಕೆ ನಿಂತಾಗ ಈ 401 ಮಸ್ತ್ ಬರುತ್ತೆ ಯಲಹಂಕ ಬಸ್ಗಳು. ಇವಾಗ ನೋಡಿ ಒಂದು ಬಸ್ ಆದರೂ ಬರೋದು ಬಿಡವಾ, ಎಷ್ಟೊತ್ತಾದಮೇಲೆ ನಮಗೆ ಬಸ್ ಸಿಕ್ತು. ಫೈನಲಿ ಬಸ್ ಹತ್ಕೊಂಡು ಹೊರಟ್ವಿ ಇಬ್ಬರು. ಅವಳು ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು, ಖುಷಿ ಪಡ್ತಾಯಿದ್ಲು. ನಾವು ಬರ್ತಡೇಗೆ ಹೋಗ್ತಾಯಿದ್ದೀವಿ, ಫಂಕ್ಷನ್ ಹೋಗ್ತಾಯಿದ್ದೀವಿ ಅಂತ. ನಾವಿಬ್ಬರು ಜಸ್ಟ್ ಸಿಂಪಲಾಗಿ ಸುಮ್ಮನೆ ಹೋದ್ವಿ, ಊರಿಗೆ ಹೋಗೋ ಥರ ರೆಡಿಯಾಗಿದ್ದೀವಿ. ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ. ತುಂಬ ಓವರಾಗೇನು ರೆಡಿಯಾಗಿಲ್ಲ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಬಟ್
ಫಂಕ್ಷನ್ ಅಂದರೆ ಸ್ವಲ್ಪ ರೆಡಿ ಆಗಬೇಕಿತ್ತು. ಬಟ್ ಅಲ್ಲಿ ಹೋದಾಗ ನೋಡೋಣ ಅಂದ್ಕೊಂಡು ಜಸ್ಟು ಸಿಂಪಲ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಫೈನಲಿ ನಾವು ಎಷ್ಟೊತ್ತಾದಮೇಲೆ ಬಂದು ಬಸ್ ಸ್ಟಾಪಲ್ಲಿ ಇಳಿದ್ವಿ. ಅಲ್ಲಿಗೆ ಅವ್ರ ಮಗನ್ನ ಕಳಿಸ್ತೀನಿ ಅಂತ ಹೇಳಿದ. ಅವ್ನು ಸ್ವಲ್ಪ ದೊಡ್ಡವನು, ಫಸ್ಟ್ ಮಗ ಅಲ್ವಾ, ಅವ್ನು ಬಂದಿದ್ದ. ಜಸ್ಟ್ ಒಂದು ರೋಡು ಸ್ವಲ್ಪ ದೂರ ಅಷ್ಟೇ ಬಸ್ ಸ್ಟಾಪಿಂದ. ಹಾಗಾಗಿ ಅವ್ನು ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ ಮನೆ ಹತ್ರ ಹೋಗಿ ಫುಲ್ಲು ಅವಳಿಗೆ ಸ್ವಲ್ಪ ರೆಡಿ ಆಗ್ಲಿಕ್ಕೆ ಹೆಲ್ಪ್ ಮಾಡಿ ರೆಡಿಯಾಗಿ ಫೈನಲಿ ಫಂಕ್ಷನ್ ಹಾಲಿಗೆ ಬಂದ್ವಿ. ಆ್ಯಕ್ಚುಲಿ ಫಂಕ್ಷನ್ ಹಾಲು ಸುತ್ತ ಫುಲ್ಲು ಗ್ರೀನಿಶ್ಶು, ಒಂದು ಫುಲ್ಲು ಸುತ್ತಲೂ ಯಾವುದೂ ಮನೆಗಳಿಲ್ಲ, ಬಿಲ್ಡಿಂಗ್ಸ್ ಇಲ್ಲ. ಎಷ್ಟು ಚೆಂದ ಇತ್ತು ಅಂದರೆ ಸಖತ್ತಾಗಿತ್ತು, ಸೂಪರಾಗಿತ್ತು. ಸುತ್ತಲೂ ನೋಡಲಿಕ್ಕೆ ಗಿಡಗಳು, ಮರಗಳು. ಅಂದರೆ ಸಿಟಿ ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಯಾಕೆಂದರೆ ತುಂಬ ಬಿಲ್ಡಿಂಗ್ಗಳಿರಲ್ಲ. ನೋಡಿ ಎಷ್ಟು ಚೆಂದ, ಆರಾಮಿತ್ತು, ಸೈಲೆಂಟಾಗಿತ್ತು, ಪೀಸ್ಫುಲ್ ಅನಿಸ್ತಾಯಿತ್ತು. ಒಂಥರ ಚೆನ್ನಾಗಿತ್ತು ಫಂಕ್ಷನಲ್ಲಿ. ನಾರ್ಮಲ್ಲು ಇವಾಗ ಬೆಂಗಳೂರು ಒಳಗಡೆ ಎಷ್ಟೊಂದು ಫಂಕ್ಷನ್ಸ್ ನೋಡ್ತಾ ಇರ್ತೀವಿ, ಅಲ್ಲಿಗಿಂತೂ ಇದು ಸ್ವಲ್ಪ ಸೈಲೆಂಟಾಗಿ, ಸೌಂಡ್ ಇಲ್ಲ, ಗಲಾಟೆ ಏನೂ ಇಲ್ಲ, ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಯಾರೂ ಬಂದಿರಲಿಲ್ಲ, ನಾವು ಕೂತು ಬೇಜಾರಾಗ್ತಾಯಿತ್ತು ಬೆಳಗ್ಗೆ. ಫೈನಲಿ ಸುಮಾರು ಸ್ವಲ್ಪ ಜನ ಬರ್ತಾ ಸ್ಟಾರ್ಟ್ ಆದರು. ಲಾಸ್ಟಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಪಾಪು ಫುಲ್ಲು ಎಂಜಾಯ್ ಮಾಡಿದ್ಲು. ಬಲೂನ್ಸ್ ಜೊತೆ ಆಟ ಆಡಿಕೊಂಡು, ಈ ರೀತಿ ಕ್ಯಾಪ್ ಹಾಕ್ಕೊಂಡು ಬರ್ತ್ಡೇ ಪಾರ್ಟಿ ಎಂಜಾಯ್ ಮಾಡಿಕೊಂಡು ನಾವು ಲಾಸ್ಟ್ ಇನ್ನೇನು ಕೇಕ್ ಕಟ್ಟಿಂಗ್ ಮುಗೀತು ಅಂದ ತಕ್ಷಣ ಒಂದು ಫೋಟೋ ಫೋಸ್ ಕೊಟ್ಟು ಊಟಕ್ಕೆ ಹೊರಟ್ವಿ. ಏಕೆಂದರೆ ನಮಗೆ ಮಧ್ಯಾಹ್ನ ಲೇಟ್ ಆದರೆ ಊರಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಹಳ್ಳಿ ಸೈಡು ಲೇಟ್ ಆಗಿಬಿಡುತ್ತಲ್ವ, ಆ ಕಡೆ ಎಲ್ಲ ಕತ್ಲೆ ಆದರೆ ನಾವು ಹೇಗೆ ಹೋಗೋಕ್ಕಾಗುತ್ತೆ. ಹಾಗಾಗಿ ಈ ರೀತಿ ಬೇಗ ಮುಗಿಸ್ಕೊಂಡು ಫಸ್ಟೇ ನಾವು ಊಟಕ್ಕೆ ಕೂತ್ಬಿಟ್ವಿ. ಫಸ್ಟ್ ಪಂಕ್ತಿಲೇ ಕೂತು ಊಟ ಮಾಡಿಕೊಂಡು ಹೊರಟ್ವಿ. ಸಿಂಪಲ್ ಊಟ ಮಾಡ್ಕೊಂಡ್ವಿ, ಬಸ್ಸಲ್ಲಿ ಹೋಗೋದಲ್ವ, ಹಾಗಾಗಿ ತುಂಬ ಓವರ್ ಇಲ್ಲ. ಪಾಪು ಆಮೇಲೆ ಮಧ್ಯದಲ್ಲಿ ಹೊಟ್ಟೆ ಹಸಿವು ಅಂದ್ಬಿಡ್ತಾಳೆ. ಯಲಹಂಕದಿಂದ ನಾನಿವಾಗ ತುಮಕೂರು ರೋಡು ಅಂದರೆ ಗೊರಗುಂಟೆಪಾಳ್ಯ ಹತ್ತತ್ರ ಬರಬೇಕು ಅಂದರೆ ಎಷ್ಟು ದೂರ ಇತ್ತು. ಅಯ್ಯೋ, ತುಂಬ ಹಿಂಸೆ ಆಯಿತು. 1 ಅವರ್ 1.5 ಅವರ್ ಆಗೇ ಬಿಟ್ಟು ಫೈನಲಿ ನಾವು ಇನ್ನೇನು ಮಾಡೋದು, ಏನು ಇದಿಲ್ಲ. ನಾವು ಎಲ್ಲ ಕಡೆ ಇಂಪಾರ್ಟೆಂಟ್ ಅಲ್ವ, ಹೋಗಲೇಬೇಕು ಅನ್ನೋ ಕಾರಣ ಹೋಗಬೇಕು. ಫೈನಲಿ ನಾವು ಗೊರಗುಂಟೆಪಾಳ್ಯದಲ್ಲಿ ಬಸ್ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಬಸ್ಸು ಫುಲ್ ಎಲ್ಲ ರಶ್ ಬಸ್ಸೇ ಬರ್ತಾಯಿದೆ. ಸ್ಟಾಪ್ ಕೊಡೋಕ್ಕೂ ಕಷ್ಟ, ನಿಂತ್ಕೊಂಡು ಬೇರೆ ಹೋಗ್ಬೇಕಾ ಅಂತ ಯೋಚನೆ ಮಾಡಿ ಫೈನಲಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ತುಮಕೂರು ಬಸ್ ಹತ್ಕೊಂಡು ನಿಂತ್ಕೊಂಡೇ ಹೋದ್ವಿ. ಪಾಪು ಮಾತ್ರ ಯಾರೋ ಒಬ್ಬರು ಕೂರಿಸ್ಕೊಂಡ್ರು. ಪಾಪ ಮಕ್ಕಳಂದರೆ ಕೂರಿಸ್ಕೋತಾರಲ್ವ, ನಾನು ಮಾತ್ರ ಸ್ಟ್ಯಾಂಡಿಂಗೆ ಫುಲ್ಲು ಬೇಜಾರಲ್ಲೇ ಹೊರಟ್ವಿ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗಿಂದ ಫುಲ್ಲು ಸ್ಟ್ರೈನ್ ಆಗಿತ್ತು, ಹಿಂಸೆ ಆಗ್ತಿತ್ತು, ಸುಸ್ತಾಗ್ತಿತ್ತು. ಆ ಬೆಳಗ್ಗೆ ಜರ್ನಿ ಬೇರೆ, ಮತ್ತೆ ರಿಟರ್ನ್ ಜರ್ನಿ, ಮತ್ತಿವಾಗ ಊರಿಗೆ ಒಂದೇ ದಿನದಲ್ಲೇ ಇಷ್ಟು ಕಡೆ ಈ ಥರ ಬೆಳಗಿಂದ ಫುಲ್ಲು ಸಂಜೆ ತನಕ ಜರ್ನಿ ಅಂದರೆ ಬಸ್ಸಲ್ಲಿ ಹಿಂಸೆ ಆಗುತ್ತೆ, ತುಂಬಾ ಹಿಂಸೆ ಆಯಿತು. ಬಟ್ ಲಹರಿಗೆ ಸರ್ಪ್ರೈಸ್ ಕೊಡಬೇಕಿತ್ತು. ಹಾಗಾಗಿ ಮೇಡಮ್ ಅವ್ರು ಸರ್ಪ್ರೈಸ್ ಕೊಡಬೇಕಿತ್ತಂತೆ. ನಾವು ಅವಳಿಗೆ ಹೇಳೇ ಇರಲಿಲ್ಲ, ನಮ್ಮ ಅಕ್ಕಂಗೆ ಮತ್ತು ಪ್ರೇಮಂಗೆ ಹೇಳ್ಬೇಡಿ ಅಂತಲೇ ಹೇಳಿದ್ವಿ. ಸಡನ್ ಸರ್ಪ್ರೈಸ್ ಕೊಡಬೇಕು ಅಂತ ಹೊರಟ್ವಿ. ಇನ್ನೂ ಹೋಗ್ತಾನೇ ಇದ್ದೀವಿ, ಸಂಜೆ ಆಗೇ ಹೋಯಿತು. ಇನ್ನೇನು ಕತ್ಲಾಗ್ತಾ ಇದೆ ಅನ್ನೋಂಥ ಒಂದು ವಾತಾವರಣ ಚೇಂಜ್ ಆಗ್ತಾ ಇದೆ. ನಾವು ಹೋಗ್ತಾನೇ ಇದ್ದೀವಿ, ಇನ್ನೂ ಯಾವಾಗ ಅಂತ ತಲೆ ತಿಂತಾನೇ ಇದ್ದಾಳೆ ಪಾಪು. ಅಮ್ಮ ಕತ್ಲೆ ಆಯಿತು, ಇನ್ನೂ ಯಾವಾಗ ಅಂತಿದ್ದಾಳೆ. ಏನು ಮಾಡೋಕ್ಕಾಗುತ್ತೆ, ಈ ರೀತಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಲಾರಿ ಹೇಗೆ ಫೀಲ್ ಆಗ್ತಾಳೆ ಅಂತ ನೋಡಬೇಕು. ತುಂಬಾ ಖುಷಿ ಮೇಡಮ್ ಅವ್ರಿಗೆ ಊರಿಗೆ ಹೋಗಬೇಕು ಅಂದರೆ ತುಂಬಾ ಫೀಲ್ ಮಾಡ್ತಾಳೆ ಊರು ಅಂದರೆ. ಯಾಕೆಂದರೆ ಪಾಪ ಬೆಂಗಳೂರಲ್ಲಿ ಅವಳಿಗೂ ಬೆಳಗ್ಗೆ ಸಂಜೆ ಸ್ಕೂಲು, ಹೋಮ್ವರ್ಕು ಬರೆಯೋದು, ಮನೇಲೇ ಇರಬೇಕು. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗಿಂದ ಒಂದೇ ಸಮನೆ ಬಸ್ಸಲ್ಲಿ ಕೂತು ಜರ್ನಿ ಮಾಡಿ ಫಂಕ್ಷನ್ ಹಾಲಲ್ಲಿ ಬೇರೆ ಚೇರಲ್ಲಿ ಕೂತು ಹಿಂಸೆ ಆಗೋಯ್ತು. ಒಂದೇ ದಿವಸನೇ ಇಷ್ಟೊಂದು ಜರ್ನಿ, ಇಷ್ಟೊಂದು ಓಡಾಡೋದು ಅಂದರೆ ತುಂಬ ಕಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ಫೈನಲಿ ಹತ್ತಿರ ಊರಿಗೆ ಬಂದ್ವಿ. ಫುಲ್ಲು ಖುಷಿಯಾಗಿದ್ದಾಳೆ ಮೇಡಮು, ನಾವು ಊರಿಗೆ ಹೋಗ್ತಾಯಿದ್ದೀವಿ ಅಂತ. ನೋಡೋಣ ಇಬ್ಬರು ಹೇಗೆ ಆಡ್ತಾರೆ, ಹೇಗೆ ಫೀಲ್ ಆಗ್ತಾರೆ ಅಂತ. ಫೈನಲಿ ನಾವು ಮನೆ ಹತ್ರ ತಲುಪಿದ್ವಿ. ಇಬ್ಬರು ಫುಲ್ಲು ಆಟ. ನಮ್ಮ ಮೇಡಮ್ಮವ್ರಿಗೆ ಬೆಂಗಳೂರಲ್ಲಿದ್ದರೆ ಗಂಟೆಗೆ 2 ಗಂಟೆಗೆ ಏನಾದರೂ ತಿನ್ನಬೇಕು, ನೀರು, ಊಟ, ಸ್ನ್ಯಾಕ್ಸ್ ಅಂತಿರ್ತಾಳೆ. ಇಲ್ಲಿ ನೋಡಿ ಏನು ಬೇಡ, ಇಷ್ಟೊತ್ತಾಗಿದೆ ನಾವು ಬಂದು, ಊಟನೂ ಕೇಳ್ತಿಲ್ಲ, ಏನಿಲ್ಲ. ಇಬ್ಬರು ಆಟ ಆಡ್ತಿದ್ದಾರೆ. ಇಬ್ಬರು ಫುಲ್ಲು ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ರು, ತುಂಬಾ ಫೀಲ್ ಮಾಡಿಕೊಂಡ್ರು. ಅಂದರೆ ತುಂಬ ದಿವ್ಸಕ್ಕೆ ಮೀಟ್ ಆಗ್ತಾರಲ್ವ, ಖುಷಿಪಟ್ಟರು. ದೊಡ್ಡವರಾಗ್ತಾ ಹೇಗಿರ್ತಾರೋ ಗೊತ್ತಿಲ್ಲ, ಇವಾಗ ಮಾತ್ರ ತುಂಬಾ ಬಾಂಡಿಂಗ್ ಇದೆ, ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.